ಮನೇಲಿ ಯಾರಿದ್ದೀರಾ? ಸರ್ ನಮಸ್ತೆ ಸರ್. ಹೇಳಿ ಸರ್. ನಮಸ್ತೆ ಕಣಮ್ಮ, ನಾವು ಜಾತಿ ಗಣತಿ ಮಾಡೋದಕ್ಕೆ ಸರ್ಕಾರದ ಕಡೆಯಿಂದ ಬಂದಿದ್ದೀವಿ. ಹೇಳಿ ಸರ್, ಏನೇನು ಹೇಳಿ ಸರ್. ಒಂದು 1/4 ಗಂಟೆ ಆಗುತ್ತೆ, ಒಳಗಡೆ ಕುತ್ಕೋಬೋದಾ? ಸರ್ ಒಳಗಡೆ ಕುತ್ಕೊಳ್ಳೋಕೆ ಆಗಾಕಿಲ್ಲ ಸರ್, ಹೊಗೆ ತುಂಬ್ಕೊಬಿಟ್ಟೈತೆ ಸರ್. ಮನೇಲಿ ಸರ್ ಇಲ್ಲೇ ಕುತ್ಕೊಳ್ಳಿ ಸರ್, ತಣ್ಣಗೈತೆ, ಚೇರ್ ಕೊಡ್ತೀನಿ. ನೋಡಮ್ಮ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ? ನಾನು, ನನ್ನ ಗಂಡ, ನನ್ನ 2 ಮಕ್ಕಳು. ಮತ್ತೆ ನಿಮ್ಮ ಜಮೀನು ಎಷ್ಟಿದ್ಯಮ್ಮ? ಜಮೀನು ಇಲ್ಲ ಸರ್. ಅಯ್ಯೋ, ಈಗಿನ ಕಾಲದಲ್ಲಿ ಜಮೀನು ತಗೊಳಕಾಯ್ತದ ಸರ್? ನಾವು ಬಡವರು ಸರ್, ಜಮೀನಿಲ್ಲ. ಇದು ಮನೆ ಬಾಡಿಗೆದ ಸ್ವಂತದ್ದ. ನಮ್ಮ ಕಷ್ಟ ನೋಡಿ ನಮ್ಮ ಅಣ್ಣ ತಮ್ಮದಿರು ಇದಿ ಅಂತ ಕೊಟ್ಟೇವ್ರೆ ಸರ್. ಅಯ್ಯೋ ಪಾಪ. ಮತ್ತೆ ಇದು RCC ಮನೆನಾ, ಶೀಟ್ ಮನೆನಾ, ಹೆಂಚಿನ ಮನೆನಾ? ಎಂಥದ್ದು ಹಾಕಬೇಡಿ, ಇದ್ದೋಗ ಮನೆ ಅಂತ ಹಾಕೊಳ್ಳಿ ಸರ್. ಸರಿ, ನೀವು ಏನು ಕೆಲಸ ಮಾಡ್ತೀರಮ್ಮ? ಕೂಲಿ ಕೆಲಸ ಮಾಡ್ತೀವಿ ಸರ್. ನಾನು ನನ್ನ ಗಂಡ ಕೂಲಿ ಮಾಡ್ತೀವಿ ಸರ್. ಸ್ಕೂಟರ್ ಕಾರು ಏನಾದ್ರು ಇದೆಯೇನಮ್ಮ? ಸ್ಕೂಟರ್ ಕಾರು ಎಲ್ಲಿಂದ ಬಂದದ್ದು ಸರ್? ಮನೇಲಿ ಫ್ರಿಜ್ಜು, ವಾಷಿಂಗ್ ಮಿಷಿನು, TV ಏನಾದ್ರು ಇದೆಯೇನಮ್ಮ? ಸರ್ TV ಫ್ರಿಜ್ಜು ಹೆಂಗವೆ ಅಂತ ನೋಡೇ ಇಲ್ಲ ಸರ್. ಇದೇನಮ್ಮ ಹಿಂಗೆ ಹೇಳ್ತಿದ್ಯಾ? ಮನೇಲಿ ಏನೂ ಇಲ್ಲ ಅಂತೀಯ. TV, ಸ್ಕೂಟರು, ಜಮೀನು, ಫ್ರಿಜ್ಜು ಏನೂ ಇಲ್ಲ ಅಂತೀಯ. ನೀವೆಲ್ಲ ಮತ್ತೆ ಇಲ್ಲ ಸರ್. ಕಿತ್ಕೊಂಡು ತಿಂದ ಬರ್ತಾನೆ ಸರ್ ನಮ್ಮದು. ಗೋ ಪಾಪ. ಸರಿ ನಮ್ಮ ನಮ್ಮದು ಮುಗೀತು. ಸರಿ, ಮುಂದಿನ ಮನೆಗೆ ಹೋಗ್ತೀನಿ. ರೇಷನ್ ಕಾರ್ಡು, ಆಧಾರ್ ಕಾರ್ಡು ಎಲ್ಲ ಕೊಡಮ್ಮ. ಇದೆಲ್ಲ ಐತೆ, ತಗೊಳ್ಳಿ ಸರ್. ಕಾಫಿ ಮಾಡೋಣ ಅಂತಿದೆ ಸರ್, ಮನೇಲಿ ಚೆಕ್ಕಿದೆ ಇಲ್ಲ. ತಗೊಳ್ಳಿ ಸರ್. ನಾವು ಹೇಳಿದ್ದೆಲ್ಲ ಸರಿಯಾಗಿ ಹಾಕಿ ಸರ್. ಆಮೇಲೆ ಗೃಹಲಕ್ಷ್ಮಿ ದುಡ್ಡು ಬರ್ದಂಗೆ, ರೇಷನ್ ಬರ್ದಂಗೆ ಏನಾದರೂ ಆದರೆ ಸುಮ್ಮನೆ ಬಿಡೋಕ್ಕಿಲ್ಲ ಸರ್. ಸರಿಯಾಗಿ ಬರ್ಕೊಳ್ಳಿ.